Hello everyone, myself Divya, working as a lecturer in Government Polytechnic, Narasimhapura. Okay, today in this video, we are discussing about forging practices in basic workshop practice, lab 2. In forging practice, we are performing first job, that is make the round rod into square rod. Okay. Okay, this is what is forging. Okay, forging is a manufacturing process. It involves the changing of the shape of a metal through hammering or pressing or rolling. ಅಂತಂದ್ರೆ ಫೋರ್ಜಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಮೆಟಲ್ ನ ಹಿಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಫರ್ನೇಸ್. ಇಲ್ಲಿ ತನಕ ಹಿಟ್ ಮಾಡ್ಬೇಕು ಅಂತಂದ್ರೆ ಮೆಟಲ್ ರೆಡ್ ಔಟ್ ಕಂಡೀಷನ್ ಬರೋ ತನಕ ನಾವು ಹಿಟ್ ಮಾಡ್ಕೋಬೇಕು. ಮೆಟಲ್ ನ ಹೀಟ್ ಮಾಡಿ ಯಾಕೆ ಹಿಟ್ ಮಾಡ್ಬೇಕು ಅಂತಂದ್ರೆ ಟು ಮೇಕ್ ದಿ ಮೆಟಲ್ ಸಾಫ್ಟ್. ನಾವು ಮೆಟಲ್ ನ ಹೀಟ್ ಮಾಡೋದ್ರಿಂದ ಏನಾಗುತ್ತೆ, ಮೆಟಲ್ ಸಾಫ್ಟ್ ಆಗುತ್ತೆ. ಈಗ ಸಾಫ್ಟ್ ಆಗೋದ್ರಿಂದ ಈಸಿಲಿ ವಿ ಕ್ಯಾನ್ ಚೇಂಜ್ ದಿ ಶೇಪ್ ಆಫ್ ದಿ ಮೆಟಲ್. ಓಕೆ, ಅದು ನಾವು ಸಾಫ್ಟ್ ಮಾಡ್ಲಿಲ್ಲ ಅಂತಂದ್ರೆ ಶೇಪ್ ನ ಈಸಿಯಾಗಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಫೋರ್ಜಿಂಗ್ ಅಲ್ಲಿ ಅಂತಂದ್ರೆ ಫಸ್ಟ್ ನಾವು ಮೆಟಲ್ ನ ಹೀಟ್ ಮಾಡ್ಕೋತೀವಿ. ಇಲ್ಲಿ ತನಕ ಅಂತಂದ್ರೆ ರೆಡ್ ಔಟ್ ಸ್ಟೇಟ್ ಬರೋ ತನಕ ಹೀಟ್ ಮಾಡ್ಬೇಕು. ಓಕೆ, ಹೀಟ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಬೈ ಯೂಸಿಂಗ್ ಟಾಂಗ್ಸ್ ಅಂತ ಹೇಳ್ತೀವಿ. ಟಾಂಗ್ಸ್ ಅಂತ ಅಂದ್ರೆ ಇದು ಹೋಲ್ಡಿಂಗ್ ಟೂಲ್. ಯಾಕೆಂದ್ರೆ ಮೆಟಲ್ ಹೀಟ್ ಮಾಡೋದ್ರಿಂದ ಮೆಟಲ್ ಹೀಟ್ ಆಗಿರುತ್ತೆ, ಹಾಗಾಗಿ ನಾವು ಟಾಂಗ್ ನ ಯೂಸ್ ಮಾಡಿ ಮೆಟಲ್ ನ ರಿಮೂವ್ ಮಾಡ್ತಿದೀವಿ ಎಲ್ಲಿಂದ, ಫರ್ನೇಸ್ ಇಂದ. ಓಕೆ, ಮೆಟಲ್ ನ ರಿಮೂವ್ ಮಾಡಾದ್ಮೇಲೆ ಆನ್ವಿಲ್ ಮೇಲೆ ಪ್ಲೇಸ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಹ್ಯಾಮರಿಂಗ್ ಮಾಡ್ತಾ ಇದೀವಿ. ಹ್ಯಾಮರಿಂಗ್ ಮಾಡಿ ಚೇಂಜ್ ದಿ ಶೇಪ್ ಫ್ರಮ್ ರೌಂಡ್ ಟು ಸ್ಕ್ವೇರ್. ಓಕೆ, ಮತ್ತೆ ಫೋರ್ಜಿಂಗ್ ಆಪರೇಷನ್ ಅಲ್ಲಿ ನಾವು ಎಲ್ಲಿ ತನಕ ಮೆಟಲ್ ನ ಹಿಟ್ ಮಾಡಬೇಕು ಅಂತಂದ್ರೆ ದಿ ಟೆಂಪರೇಚರ್ ಈಸ್ ಬಿಲೋ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್. ಓಕೆ, ದೆನ್ ದಿಸ್ ಇಸ್ ಅಬೌಟ್ ಹ್ಯಾಂಡ್ ಫೋರ್ಜಿಂಗ್. ಇಲ್ಲಿ ಯಾಕೆ ಹ್ಯಾಂಡ್ ಫೋರ್ಜಿಂಗ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವಿಲ್ಲಿ ಫೋರ್ಜಿಂಗ್ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಿರೋಂತ ಎಲ್ಲಾ ಜಾಬ್ಗೂ ನಾವು ಹ್ಯಾಂಡ್ ಫೋರ್ಜಿಂಗ್ ನೇ ಯೂಸ್ ಮಾಡೋವಂಥದ್ದು. ಓಕೆ, ಏನ್ ಹ್ಯಾಂಡ್ ಫೋರ್ಜಿಂಗ್ ಅಂತಂದ್ರೆ ಇಟ್ ಈಸ್ ಎ ಸಿಂಪಲ್ ಫೋರ್ಜಿಂಗ್ ಪ್ರೋಸೆಸ್. ಓಕೆ, ಏನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ಫೋರ್ಜಿಂಗ್ ಈಸ್ ಮೇಡ್ ಬೈ ಹ್ಯಾಂಡ್. ಓಕೆ, ಬೈ ಯೂಸಿಂಗ್ ಆನ್ವಿಲ್. ಆನ್ವಿಲ್ ಯೂಸ್ ಮಾಡ್ತೀವಿ ಯಾಕೆ ಅಂದ್ರೆ ಟು ಪ್ಲೇಸ್ ದಿ ಮೆಟಲ್ ಆನ್ ದಿ ಆನ್ವಿಲ್. ಅಂದ್ರೆ ಮೆಟಲ್ ನ ನಾವು ಆನ್ವಿಲ್ ಮೇಲೆ ಪ್ಲೇಸ್ ಮಾಡಿ ಏನ್ ಮಾಡ್ತೀವಿ, ಹ್ಯಾಮರಿಂಗ್ ಮಾಡ್ತೀವಿ. ಓಕೆ, ಬೈ ಹ್ಯಾಂಡ್ ಅಂತಾನೆ ಯಾವುದೇ ರೀತಿಯಾದಂತ ಮೆಷಿನ್ ಇಲ್ಲಿ ಯೂಸ್ ಮಾಡಲ್ಲ ನಾವು ಹ್ಯಾಮರಿಂಗ್ ಮಾಡ್ಲಿಕ್ಕೆ. ಬೈ ಹ್ಯಾಂಡ್ ನಾವಿಲ್ಲಿ ಹ್ಯಾಮರಿಂಗ್ ಮಾಡ್ತೀವಿ. ಓಕೆ, ಅದಕ್ಕೆ ಇದನ್ನ ನಾವು ಹ್ಯಾಂಡ್ ಫೋರ್ಜಿಂಗ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಮಿತಿ. ನಾವು ಹ್ಯಾಂಡ್ ಫೋರ್ಜಿಂಗ್ ನ ಸ್ಮಿತಿ ಅಂತಾನೂ ಕೂಡ ಕರಿತೀವಿ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನಾನು ಇಲ್ಲಿ ಮೆಟಲ್ ನ ರೆಡ್ ಡಾಟ್ ಸ್ಟೇಟ್ ತನಕನು ಹೀಟ್ ಮಾಡಬೇಕು. ಜನರಲಿ ಹ್ಯಾಂಡ್ ಫೋರ್ಜಿಂಗ್ ಅಲ್ಲೂ ಕೂಡ we are heating the metal to a red dot state. Okay, in this hand forging we are using some fuels, charcoal, coke and coal in order to produce the heat. Okay, then here we are discussing some of the tool used for this job. Okay, first is Smith forge. It is also called as furnace. In our furnace ಅಂತಾನೆ ಹೇಳ್ತೀವಿ. Mainly you are using Smith forge to heat the small metal parts. Okay, ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ, ಫೈರ್ ಇದೆ, ಅಲ್ಲಿ ಏನ್ ಮಾಡ್ತೀವಿ ನಾವು ಮೆಟಲ್ ಪಾರ್ಟ್ಸ್ ನ ಹೀಟ್ ಮಾಡ್ಕೋತೀವಿ. ಓಕೆ, ಬೈ ಯೂಸಿಂಗ್ ಸ್ಮಿತ್ ಫೋರ್ಜ್. ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಾರೆ ಇದನ್ನ ನಾವು, ಇಟ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಹೀಟ್ ದಿ ಮೆಟಲ್ ಪಾರ್ಟ್ಸ್. ಓಕೆ, ದೆನ್ ಆನ್ವಿಲ್. ಓಕೆ, ಆನ್ವಿಲ್ ಇಸ್ ಮೇಡ್ ಫ್ರಮ್ ಕ್ಯಾಸ್ಟ್ ಸ್ಟೀಲ್. ಯಾವ ಮೆಟೀರಿಯಲ್ ನಾವು ಆನ್ವಿಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತಂದ್ರೆ ಕ್ಯಾಸ್ಟ್ ಸ್ಟೀಲ್ ನ ಯೂಸ್ ಮಾಡಿರ್ತಾರೆ. ಓಕೆ, ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಆನ್ವಿಲ್ ನ ಇಲ್ಲಿ ಅಂತಂದ್ರೆ ನಾವು ಹೀಟ್ ಆಗಿರುವಂತ ಮೆಟಲ್ ನ ಸಪೋರ್ಟ್ ಯಾವ್ದು ಮೇಲೆ ಇಟ್ಕೋತೀವಿ ಹ್ಯಾಮರಿಂಗ್ ಮಾಡ್ಲಿಕ್ಕೆ ಅಂತಂದ್ರೆ ಆನ್ವಿಲ್ ಮೇಲೆ ಪ್ಲೇಸ್ ಮಾಡಿ ನಾವು ಹ್ಯಾಮರಿಂಗ್ ಮಾಡ್ತಿದ್ವಿ. ಓಕೆ, ಇನ್ ಆರ್ಡರ್ ಟು ಪ್ಲೇಸ್ ದಿ ಮೆಟಲ್ ಟು ಬಿ ಫೋರ್ಜ್ಡ್. ಓಕೆ, ಅಂದ್ರೆ ಆನ್ವಿಲ್ ಇಸ್ ಯೂಸ್ಡ್ ಟು place the metal to be forged. Okay, then the metal by using
hammer. Okay. Then ball peen hammer. For this job, we are mainly using ball peen hammer only. Okay. Hammer perform many tasks. Okay, such as striking, punches, and chiseling. Okay, and then ನಾವು hammer ನ ಯೂಸ್ ಮಾಡಿ ಡಿಫರೆಂಟ್ ಟಾಸ್ಕ್ ನ ಮಾಡ್ತೀವಿ. ಬಟ್ ಇಲ್ಲಿ ನಾವು ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಹ್ಯಾಮರಿಂಗ್ ಅಂತ ಅಂದ್ರೆ ಇನ್ ಆರ್ಡರ್ ಟು ಚೇಂಜ್ ದಿ ಶೇಪ್ ಆಫ್ ದಿ ಮೆಟೀರಿಯಲ್. ಓಕೆ, ಅನದರ್ ಒನ್ ಚಿಸಲಿಂಗ್ ಅಂತ ಹೇಳ್ತೀವಿ. ಅಂತಂದ್ರೆ ಅನ್ವಾಂಟೆಡ್ ಮೆಟೀರಿಯಲ್ಸ್ ಫಾರ್ಮ್ ಆಗಿರುತ್ತಲ್ವಾ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಬೈ ಯೂಸಿಂಗ್ ಚಿಸಲ್ಸ್ ನ ಯೂಸ್ ಮಾಡಿ ನಾವು ಅನ್ವಾಂಟೆಡ್ ಮೆಟೀರಿಯಲ್ ನ ರಿಮೂವ್ ಮಾಡ್ತೀವಿ. ಅಂಡ್ ವಿ ಆರ್ ಯೂಸಿಂಗ್ ball peen hammer for chiseling. Okay. Then flatters. Okay, this is a one type of tool used in forging operation in order to make the surface smooth and finished one. Okay, ಅಂದ್ರೆ ನಾವು ಸರ್ಫೇಸ್ ವರ್ಕ್ ಪೀಸ್ ನ ಸ್ಮೂತ್ ಫ್ಲಾಟ್ ಸರ್ಫೇಸ್ ಮಾಡಬೇಕು ಮತ್ತೆ ಸ್ಮೂತ್ ಮಾಡಬೇಕು ಫೋರ್ಜಿಂಗ್ ಹ್ಯಾಮರಿಂಗ್ ಮಾಡಾದ್ಮೇಲೆ ಅಂತಂದ್ರೆ ನಾವು ಫ್ಲಾಟರ್ಸ್ ಯೂಸ್ ಮಾಡ್ತೀವಿ. ಅಂತ ನಾವೀಗ ಹ್ಯಾಮರಿಂಗ್ ಮಾಡ್ಬೇಕಾದ್ರೆ ಸಮ್ ಮಾರ್ಕ್ಸ್ ಬಿದ್ದಿರುತ್ತೆ. ಯಾಕೆ ಅದ್ರ ಮೇಲೆ ಜಾಬ್ ಮೇಲೆ ಆ ಮಾರ್ಕ್ ನ ಕೂಡ ನಾವಿಲ್ಲಿ ರಿಮೂವ್ ಮಾಡಬಹುದು ಬೈ ಯೂಸಿಂಗ್ ಫ್ಲಾಟರ್ಸ್. ಓಕೆ, ಸ್ವೇಜ್ ಬ್ಲಾಕ್. ಓಕೆ, ಇಟ್ ಈಸ್ ಎ ಲಾರ್ಜ್ ಹೆವಿ ಬ್ಲಾಕ್. ಇಟ್ ಈಸ್ ಮೇಡ್ ಫ್ರಮ್ ಕ್ಯಾಸ್ಟ್ ಐರನ್. ಯಾವ್ದ್ರಿಂದ ಮಾಡಿರ್ತೀವಿ ನಾವು ಸ್ವೇಜ್ ಬ್ಲಾಕ್ ಅನ್ನು ಮಾಡಿರ್ತಾರೆ ಅಂತಂದ್ರೆ ಕ್ಯಾಸ್ಟ್ ಐರನ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಇಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಸೈಜ್ ಹೋಲ್ಸ್ ಇನ್ ಇಟ್ಸ್ ಫೇಸ್. ನೋಡಿ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಅದ್ರಲ್ಲಿ ಏನಿದೆ ಡಿಫ್ರೆಂಟ್ ಸೈಜ್ ಆಫ್ ಹೋಲ್ಸ್ ಇದೆ. ಕೆಲವು ಸ್ಮಾಲ್ ಸರ್ಕ್ಯುಲರ್ ಇರ್ಬೋದು, ಅದಕ್ಕೆ ಇನ್ನೊಂದು ಬಿಗ್ ಸರ್ಕ್ಯುಲರ್ ಹೋಲ್ಸ್ ಇದೆ, ದೆನ್ ರೆಕ್ಟಾಂಗ್ಯುಲರ್ ಶೇಪ್ ಇದೆ, ದೆನ್ ಸ್ಕ್ವೇರ್ ಅಲ್ಲಿ ಸ್ಮಾಲ್ ಒನ್ ಇದೆ, ದೆನ್ ಲಾರ್ಜ್ ಒನ್ಸ್ ಇದೆ. ಓಕೆ, ಅಂತ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನಾವು ಮೆಟಲ್ ನ ಫಾರ್ಮ್ ಮಾಡ್ಕೋಬಹುದು ಬೈ ಯೂಸಿಂಗ್ ಸ್ವೇಜ್ ಬ್ಲಾಕ್. ಓಕೆ, ದೆನ್ ಟಾಂಗ್ಸ್. ಆಲ್ರೆಡಿ ಹೇಳ್ದಂಗೆ ಟಾಂಗ್ಸ್ ಇಸ್ ಎ ಡಿವೈಸ್ ಯೂಸ್ ಟು ಹೋಲ್ಡ್ ದಿ ಜಾಬ್ಸ್. ಅಂತಂದ್ರೆ ನಾವು ಆರ್ಟ್ ಆಗಿರುವಂತ ಮೆಟಲ್ ನ ಫರ್ನೇಸ್ ಇಂದ ರಿಮೂವ್ ಮಾಡ್ಲಿಕ್ಕೆ ಟ್ಯಾಂಕ್ಸ್ ನ ಯೂಸ್ ಮಾಡ್ತೀವಿ. ನಾಟ್ ಓನ್ಲಿ ರಿಮೂವ್ ದಿ ವರ್ಕ್ ಪೀಸ್ ಫ್ರಮ್ ದಿ ಫರ್ನೇಸ್, ಬರೀ ರಿಮೂವ್ ಮಾಡ್ಲಿಕ್ಕೆ ಅಂತಲ್ಲ, ನಾವೀಗ ಆನ್ವಿಲ್ ಮೇಲೆ ಜಾಬ್ ನ ಇಟ್ಬಿಟ್ಟು ಹ್ಯಾಮರಿಂಗ್ ಮಾಡ್ಲಿಕ್ಕೂ ಕೂಡ ಅಂದ್ರೆ ಟಾಂಗ್ ನ ಇಟ್ಕೊಂಡು ಟಾಂಗ್ ನ ಯೂಸ್ ಮಾಡಿ ಜಾಬ್ ನ ಹೋಲ್ಡ್ ಮಾಡ್ಕೊಂಡು ನಾವು ಆನ್ವಿಲ್ ಮೇಲೆ ಪ್ಲೇಸ್ ಮಾಡಿ ನಾವು ಹ್ಯಾಮರಿಂಗ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಮೆಟಲ್ ಹೀಟ್ ಆಗಿರೋದ್ರಿಂದ ಬರೀ ಕೈಲಿ ನಾವು ಅದನ್ನ ಇಟ್ಕೊಳ್ಳೋಕೆ ಚಾನ್ಸಸ್ ಇಲ್ಲ. ಓಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಟ್ಯಾಂಕ್ಸ್ ನ ಯೂಸ್ ಮಾಡಿ ಜಾಬ್ ನ ಹೋಲ್ಡ್ ಮಾಡ್ತಾ ಇದ್ವಿ. ಓಕೆ, ಅದು ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಟ್ಯಾಂಕ್ಸ್ ನ ಅಂತ ಅಂದ್ರೆ ಮೈಲ್ಡ್ ಸ್ಟೀಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಓಕೆ, ಕೋಲ್ಡ್ ಚಿಸಲ್ಸ್. ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಕೋಲ್ಡ್ ಚಿಸಲ್ಸ್ ಇಲ್ಲಿ ಅಂತಂದ್ರೆ, ಈಗ ನಾವು ಫೋರ್ಜಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ ಸಮ್ ಅನ್ವಾಂಟೆಡ್ ಮೆಟೀರಿಯಲ್ ಫಾರ್ಮ್ ಆಗಿರುತ್ತೆ. ಆ ಮೆಟೀರಿಯಲ್ ನ ರಿಮೂವ್ ಮಾಡ್ಲಿಕ್ಕೆ ಜಾಬ್ ಮೇಲೆ ಅನ್ವಾಂಟೆಡ್ ಮೆಟಲ್ಸ್ ಏನ್ ಫಾರ್ಮ್ ಆಗಿರುತ್ತೆ ದಟ್ ಈಸ್ ರಿಮೂವ್ ಫ್ರಮ್ ಕೋಲ್ಡ್ ಚಿಸಲ್ಸ್. In order to cut the heavy metals, we are using cold chisels here. Okay. Then this is about the main intention of this job is to make the square rod from a given round rod. ಅಂತ ನಮ್ಗೆ ಅವ್ರು ಏನು ರಾ ಮೆಟೀರಿಯಲ್ ಕೊಟ್ಟಿರ್ತಾರೆ ಇಟ್ ಈಸ್ ಇನ್ ದಿ ರೌಂಡ್ ಶೇಪ್. ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ದಟ್ ಇಸ್ ಎ ರೌಂಡ್ ರಾಡ್. ಆ ರೌಂಡ್ ರಾಡ್ ಅನ್ನ ನಾವು ಸ್ಕ್ವೇರ್ ರಾಡ್ ಆಗಿ ಕನ್ವರ್ಟ್ ಮಾಡಬೇಕು ಬೈ ಯೂಸಿಂಗ್ and forging operations. Okay, a rod in kotirtare raw material, so it is having dimension of 20 mm diameter and 100 mm length. In dimension irutte ad rod du antandre 20 mm diameter irutte, length 100 ide. Okay, now after forging operation ಆದ್ಮೇಲೆ ಏನಾಗಬೇಕು, diameter ಏನಾಗುತ್ತೆ actually reduce ಆಗುತ್ತೆ, but length ಏನಾಗುತ್ತೆ increase ಆಗಬೇಕಾಗುತ್ತೆ. Okay, ಯಾಕಂದ್ರೆ we are converting round rod into square rod. Okay, then materials. ಏನ್ ಬೇಕು ನಮ್ಗೆ ಮೆಟೀರಿಯಲ್ಸ್ ಅಂತ ಅಂದ್ರೆ mild steel rod of diameter 20 mm. Okay, then tools required for performing these operations. We need some tools. First is Smith forge. I already told what is forge. It is a furnace. It is used to heat the metal. Okay, then next one anvil. Okay, then 500 gram and 1 kg ball peen hammers. Then platters, then swage black, and we are also using half round tongs to hold the workpiece. Then pickup tanks to pick the material from the furnace. Then also
cold chisel in order to remove the unwanted materials. Okay, then procedures. Okay, we are following some of the procedures here. First, take the raw material from stock. ನಾವು ಫಸ್ಟ್ ಏನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ರಾ ಮೆಟೀರಿಯಲ್ ನ ತಗೋತೀವಿ. ಆ ರಾ ಮೆಟೀರಿಯಲ್ ಯಾವ್ದು ಮೆಟೀರಿಯಲ್ ಆಗಿರುತ್ತೆ ಅಂತಂದ್ರೆ ಇಟ್ ಇಸ್ ಎ ಮೈಲ್ಡ್ ಸ್ಟೀಲ್. ಓಕೆ, ದೆನ್ ಆಂಡಲ್ ಸ್ಪೆಸಿಮನ್ ವಿತ್ ರೌಂಡ್ ಟಾಂಗ್ ಅಂತಾನೆ ನಾವು ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ತಗೊಂಡಿರುವಂತ ರೌಂಡ್ ರಾಡ್ ಏನಿದೆ ಅದನ್ನ ನಾವು ಫರ್ನೇಸ್ ಒಳಗಡೆಗೆ ಇಡಬೇಕು. ಓಕೆ, ಬೈ ಯೂಸಿಂಗ್ ರೌಂಡ್ ಟಾಂಗ್. ಓಕೆ, ದೆನ್ ಈಟ್ ದಿ ಸ್ಪೆಸಿಮನ್ ಅಪ್ ಟು ದಿ ರೆಡ್ ಚೆರಿ ಕಲರ್ ಅಂತಂದ್ರೆ ಆ ರಾಡ್ ನಮ್ಗೆ ರೆಡ್ ಕಲರ್ ಬರ್ಬೇಕು. ಅಲ್ಲಿ ತನಕ ನಾವು ಮೆಟಲ್ ನ ಏನ್ ಮಾಡ್ಬೇಕಾಗುತ್ತೆ, ಫರ್ನೇಸ್ ಅಲ್ಲೇ ಬಿಡ್ಬೇಕಾಗುತ್ತೆ. ಯಾವಾಗ ಅದು ರೆಡ್ ಚೆರಿ ಕಲರ್ ಬರುತ್ತೋ ಅವಾಗ ರಿಮೂವ್ ದಿ ಮೆಟೀರಿಯಲ್ ಆರ್ ಸ್ಪೆಸಿಮನ್ ಫ್ರಮ್ ದಿ ಫರ್ನೇಸ್. ಓಕೆ, ಅಂದ್ರೆ ರಾಡ್ ನಾವೇನು ಫರ್ನೇಸ್ ಒಳಗಡೆ ಪ್ಲೇಸ್ ಮಾಡಿರ್ತೀವಿ ಅದನ್ನ ನಾವು ರಿಮೂವ್ ಮಾಡ್ಬೇಕಾಗುತ್ತೆ. ಯಾವಾಗ ರಿಮೂವ್ ಮಾಡ್ತೀರಾ ಅಂತಂದ್ರೆ ಅದು ರೆಡ್ ಕಂಡೀಷನ್ ಗೆ ಬಂದ ಮೇಲೆ, ಅಂದ್ರೆ ರೆಡ್ ಕಲರ್ ಬರೋ ತನಕ ನಾವು ಅದನ್ನ ಹೀಟ್ ಮಾಡ್ಬೇಕಾಗುತ್ತೆ. ಓಕೆ, ಆಮೇಲೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ದಿ ಪಾರ್ಟ್ ಇಸ್ ಟೇಕನ್ ಔಟ್ ಫ್ರಮ್ ದಿ ಫೋರ್ಜ್ ಅಂತಂದ್ರೆ ಆ ಒಂದು ಫರ್ನೇಸ್ ಏನಿದೆ ಅದರಿಂದ ರಿಮೂವ್ ಮಾಡ್ತೀವಿ. ದೆನ್ ಇಟ್ ಇಸ್ ಪ್ಲೇಸ್ಡ್ ಆನ್ ಆನ್ವಿಲ್. ಓಕೆ, ಆನ್ವಿಲ್ ಮೇಲೆ ಏನ್ ಮಾಡ್ತೀವಿ, ಇಟ್ ಹ್ಯಾಮರಿಂಗ್ ಮಾಡ್ತೀವಿ. ಓಕೆ, ಯಾಕೆ ಹ್ಯಾಮರಿಂಗ್ ಮಾಡ್ತೀವಿ ಅಂತಂದ್ರೆ ಟು ಚೇಂಜ್ ದಿ ಶೇಪ್ ಆಫ್ ದಿ ಮೆಟಲ್. ಓಕೆ, ಹೀಟ್ ಮಾಡೋದು ಏನಕ್ಕೆ ಅಂತ ಹೇಳಿದೆ ನಾನು ನಿಮ್ಗೆ, ಟು ಮೇಕ್ ದಿ ಮೆಟಲ್ ಸಾಫ್ಟ್. ಓಕೆ, ನಾವು ಮೆಟಲ್ ಹೀಟ್ ಆಗಿರೋದ್ರಿಂದ ಈಸಿಯಾಗಿ ನಾವು ಅದನ್ನ ಶೇಪ್ ನ ಚೇಂಜ್ ಮಾಡ್ಬೋದು. ಓಕೆ, ಯಾವಾಗ ನಾವು ಹ್ಯಾಮರಿಂಗ್ ಮಾಡ್ತೀವಿ 4 ಸೈಡ್ಸ್ ಕೂಡ ಹ್ಯಾಮರಿಂಗ್ ಮಾಡ್ಬೇಕಾಗುತ್ತೆ. ಓಕೆ, 4 ಸೈಡ್ಸ್ ನು ಹ್ಯಾಮರಿಂಗ್ ಮಾಡಿ ವಿ ಆರ್ ಕನ್ವರ್ಟಿಂಗ್ ದಿ ರೌಂಡ್ ರಾಡ್ ಇಂಟು ಸ್ಕ್ವೇರ್ ರಾಡ್. ಓಕೆ, ಅಂದ್ರೆ ಸ್ಕ್ವೇರ್ ಅಂತಂದ್ರೆ ಇಟ್ಸ್ ಹ್ಯಾವಿಂಗ್ 4 ಸೈಡ್ಸ್. 4 ಸೈಡ್ಸ್ ಬರೋ ತರ ನೀಟಾಗಿ ನಾವು ಹ್ಯಾಮರಿಂಗ್ ಮಾಡ್ಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ 4 ಸೈಡ್ಸ್ ಹ್ಯಾಮರಿಂಗ್ ಮಾಡಾದ್ಮೇಲೆ ಕೂಲ್ ದಿ ಜಾಬ್ ಬೈ ಕ್ವೆಂಚಿಂಗ್ ಪ್ರೋಸೆಸ್. ಅಂದ್ರೆ ಕ್ವೆಂಚಿಂಗ್ ಅಂತಂದ್ರೆ ಇಲ್ಲಿ ಮೀಡಿಯಾ ಏನ್ ಯೂಸ್ ಮಾಡ್ತೀವಿ ನಾವು ಕೂಲಿಂಗ್ ಅಂತಂದ್ರೆ ವಾಟರ್ ನ ಯೂಸ್ ಮಾಡಿ ನಾವ್ ಏನ್ ಮಾಡ್ತೀವಿ, ಜಾಬ್ ನ ಕೂಲ್ ಮಾಡ್ತೀವಿ. ಓಕೆ, ಆಫ್ಟರ್ ಜಾಬ್ ಫಿನಿಶಿಂಗ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಮೆಜರ್ಮೆಂಟ್ ಮಾಡ್ಬೇಕಾಗುತ್ತೆ. ಓಕೆ, ಏನಾಗ್ಬೇಕು, ಮೆಜರ್ಮೆಂಟ್ ಮಾಡಿದಾಗ ನಮ್ಗೆ ಲೆಂತ್ ಇನ್ಕ್ರೀಸ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಫಸ್ಟ್ ಇನಿಷಿಯಲ್ ಲೆಂತ್ ಏನಿತ್ತು ಅಂತಂದ್ರೆ ಲಾಡ್ದು 100 mm ಇತ್ತು. ನಾವು ಆಫ್ಟರ್ ಜಾಬ್ ಆದ್ಮೇಲೆ ಎಷ್ಟಾಗುತ್ತೆ ಅಂತಂದ್ರೆ ಇಟ್ಸ್ 120, 125 or 130 something. Okay, that much it becomes. Okay, okay, here one demo video is there about how to make round rod to square rod. Okay, ಗಣೇಶ್ ಕಡಿ ಸರ್ಕಾರಿ ಪಾಲಿಟೆಕ್ನಿಕ್ ವಿಜಯಪುರ. ಇವತ್ತು ನಾವು ಫೋರ್ಜಿಂಗ್ ಸೆಕ್ಷನ್ ಅಲ್ಲಿ ಜಾಬ್ ನಂಬರ್ 1 ಮಾಡ್ತಾ ಇದೀವಿ. ಅದರಲ್ಲಿ ಬಂದ್ಬಿಟ್ಟು ಟು ಮೇಕ್ ಎ ಸ್ಕ್ವೇರ್ ರಾಡ್ ಫ್ರಮ್ ಗಿವನ್ ರಾಡ್ ಬೈ ಫಾಲೋಯಿಂಗ್ ಅಂಡ್ ಫೋರ್ಜಿಂಗ್ ಆಪರೇಷನ್ಸ್. ಇದರ ಆಪರೇಷನ್ಸ್ಗಳು ಏನು ಬರ್ತಾವಪ್ಪ ಈ ಒಂದು ಜಾಬ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಆಪರೇಷನ್ಸ್ಗಳು ಇಲ್ಲಿದ್ದಾವೆ. ಹೀಟಿಂಗ್ ಆಪರೇಷನ್ ಬರ್ತದೆ, ಹ್ಯಾಮರಿಂಗ್ ಬರ್ತದೆ, ಮೆಜರಿಂಗ್ ಬರ್ತದೆ, ಫಿನಿಶಿಂಗ್ ಬರ್ತದೆ, ಕೂಲಿಂಗ್ ಬರ್ತದೆ. ಇವೆಲ್ಲ ಆಪರೇಷನ್ಸ್ಗಳನ್ನು ಮಾಡಿಕೊಂಡು ನಾವು ನಮ್ಮ ಈ ಎಕ್ಸ್ಪೆರಿಮೆಂಟ್ ಅದು ಮಾಡಬೇಕಾಗುತ್ತೆ. ಈ ಒಂದು ಜಾಬ್ ಅದ, ಈ ಜಾಬಿಗೆ ಒಂದು ಡಯಾಮೀಟರ್ ಕೊಟ್ಟಾರೆ, ರೇಡಿಯಸ್ ಕೊಟ್ಟಾರೆ, R=10 ಕೊಟ್ಟಾರೆ. ಅಂದ್ರೆ ಇದು ಡಯಾಮೀಟರ್ 20 ಅದ. ಇದನ್ನ ನಾವು ಮಾಡಬೇಕು ರೌಂಡ್ ಟು ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಈ ಕನ್ವರ್ಟ್ ಮಾಡ್ಕೊಂಡು ಹೆಂಗೆ ಬರೋದನ್ನ ನಾನು ನಿಮ್ಗೆ ಫೋರ್ಜಿಂಗ್ ಲ್ಯಾಬಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಮಾಡಬೇಕಾದ್ರೆ ಸಂಬಂಧಪಟ್ಟ ಈ ಜಾಬ್ ಮಾಡಬೇಕಾದ್ರೆ ಸಂಬಂಧಪಟ್ಟಂಥ ಟೂಲ್ಸ್ಗಳು ಏನು ಬೇಕಾಗ್ತಪ್ಪ ಅಂದರೆ ಸ್ಮಿತಿ ಫೋರ್ಜ್ ಎದಕ್ಕಪ್ಪ ಅಂತಂದರೆ ನಮ್ಮ ಜಾಬನ್ನು ಫರ್ನೇಸ್ ಒಳಗಿಟ್ಟು ಹೀಟ್ ಮಾಡೋಕ್ಕೋಸ್ಕರ ಫರ್ನೇಸ್ಗೆ ಅದಕ್ಕಾಗಿ ಸ್ಮಿತಿ ಫೋರ್ಜ್ ಬೇಕು. ಎನ್ವಿಲ್ಸ್ ಬೇಕು. ಎನ್ವಿಲ್ ಎದಕ್ಕಪ್ಪ ಅಂತಂದರೆ ನಾವು ಹೀಟ್ ಮಾಡಿರುವಂಥ ಜಾಬನ್ನು ತೆಗೆದು ನಮ್ಮ ಎನ್ವಿಲ್ ಮೇಲೆ ಸಪೋರ್ಟಿಂಗ್ ಇಟ್ಟು ಹ್ಯಾಮರಿಂಗ್ ಮಾಡಿ ಅದನ್ನು ಶೇಪನ್ನು ಕನ್ವರ್ಟ್ ಮಾಡೋದಕ್ಕೋಸ್ಕರ ನಮಗೆ ಎನ್ವಿಲ್ ಬೇಕಾಗ್ತದೆ. ಎನ್ವಿಲ್ ಬೇಕು. ದೆನ್ ಅದೇ ಥರ ಬಾಲ್ಪಿನ್ ಹ್ಯಾಮರ್ ಬೇಕು. ಬಾಲ್ಪಿನ್ ಹ್ಯಾಮರ್ ಆಗಿತ್ತಂದರೆ ನಾವು ಜಾಬನ್ನು ಲೈಟಾಗಿ ಹ್ಯಾಮರಿಂಗ್ ಮಾಡೋದಕ್ಕೋಸ್ಕರ ಬಾಲ್ಪಿನ್ ಹ್ಯಾಮರನ್ನು ಯೂಸ್ ಮಾಡ್ತೀವಿ. ಸೊ ಫ್ಲಾಟ್ನರ್ ಬೇಕು. ಫ್ಲಾಟ್ನರ್ ಎದಕ್ಕಪ್ಪ ಅಂತಂದರೆ ನಾವೊಂದು ಜಾಬ್ ಕಂಪ್ಲೀಟ್ ಆದಮೇಲೆ ಆ ಕಂಪ್ಲೀಟ್ ಆಗಿರುವಂಥ ಜಾಬನ್ನು ಫಿನಿಶಿಂಗ್ ಮಾಡೋದಕ್ಕೋಸ್ಕರ ಫ್ಲಾಟ್ನರ್ ಬೇಕು. ಅದ್ರ ಮೇಲೆ ನಾವು ಹ್ಯಾಮರಿಂಗನ್ನು ಯೂಸ್ ಮಾಡೋದ್ರಿಂದ ಅದರ ಸರ್ಫೇಸ್ಗಳು ಫ್ಲಾಟ್ ಬರ್ತದೆ. ಅದಕ್ಕೆ ಫ್ಲಾಟ್ನರ್ನ ಯೂಸ್ ಮಾಡ್ತೀವಿ. ಸೊ ಅದೇ ಥರ ನಮಗೆ ಸ್ಪೇಸ್ ಬ್ಲಾಕ್ ಬೇಕು. ಸ್ಪೇಸ್ ಬ್ಲಾಕ್ ಎದಕ್ಕಪ್ಪ ಅಂತಂದರೆ ಅದನ್ನು ಒಂದು ರೌಂಡ್ ಟು ಸ್ಕ್ವೇರ್ ಮಾಡಿದ್ದೀವಿ. ಆ ಸ್ಕ್ವೇರನ್ನು ಸ್ಕ್ವೇರ್ನೆಸ್ಸೇ ಕರೆಕ್ಟಾಗಿ ನಾವು ಒಂದು ಆ ಸ್ಪೇಸ್ ಬ್ಲಾಕ್ ಒಳಗೆ ಸೆಟ್ ಮಾಡಿದೀವಪ್ಪ ಅಂದ್ರೆ ಸೆಟ್ ಮಾಡಿ ಹ್ಯಾಮರಿಂಗ್ ಮಾಡಿದ್ವಿ ಅಂದರೆ ಅಲ್ಲಿ ಕರೆಕ್ಟ್ ಬರ್ತದೆ. ಸೊ ಅದಕ್ಕಾಗಿ ನಮಗೆ ಸ್ಪೇಸ್ ಬ್ಲಾಕ್ ಬೇಕಾಗ್ತದೆ.
ಆಮೇಲೆ ಹಾಫ್ ರೌಂಡ್ ಟಾಂಗ್ ಬೇಕು. ಹಾಫ್ ರೌಂಡ್ ಟಾಂಗ್ ಯಾಕಪ್ಪ ಅಂದರೆ ಜಾಬನ್ನು ಹೋಲ್ಡ್ ಮಾಡೋಸ್ತಾರೆ. ಸೊ ಟಾಂಗ್ಸ್ಗಳು ಯಾಕೆ ಈ ಥರ ಡಿಫ್ರೆಂಟ್ ಇರ್ತಾವಪ್ಪ ಅಂತಂದರೆ ಕೆಲವೊಂದು ಟೈಮ್ಗಳು ರೌಂಡ್ ಶೇಪ್ ಇದ್ದಾಗ ಅದನ್ನು ಸ್ಕ್ವೇರಾಗಿ ಕನ್ವರ್ಟ್ ಮಾಡ್ತೀವಿ. ಸ್ಕ್ವೇರಾಗಿ ಕನ್ವರ್ಟ್ ಮಾಡಿದಾಗ ಅದನ್ನು ಹೋಲ್ಡ್ ಮಾಡೋಕ್ಕೋಸ್ಕರ ನಾವು ಅದಕ್ಕೆ ಪ್ರಾಪರ್ ಇರುವಂಥ ಟೂಲ್ ಯಾವ್ದು ಆಗ್ತದೆ ಅದನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಹಾಫ್ ರೌಂಡ್ ಟಾಂಗಲ್ಲಿ ಪಿಕಪ್ ಟಾಂಗ್ ಇದು ಕೂಡ ಅಷ್ಟೇ ನಾವು ಶೇಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಟಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕೋಲ್ಡ್ ಚೀಸಲ್. ಸೊ ಯಾವುದೊಂದು ಲೆಂತ್ ಆಯಿತು ಇನ್ನೂ ಹೆಚ್ಚು ಆಯಿತು ಕಟ್ ಮಾಡಬೇಕಾಯ್ತು ಅಂತಂದರೆ ಸೊ ಚೀಸಲ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಚೀಸಲ್ ಆದಮೇಲೆ ಸ್ಟೀಲ್ ರೂಲನ್ನು ಫೈನಲಿ ನಾವು ಕಂಪ್ಲೀಟ್ ಆದಮೇಲೆ ಜಾಬನ್ನು ನೀರೊಳಗೆ ಡಿಪ್ ಮಾಡಿ ಕೋಲ್ಡ್ ಮಾಡಿದಾದಮೇಲೆ ಅದನ್ನು ನಾವು ಮೆಜರ್ ಮಾಡೋದಕ್ಕೋಸ್ಕರ ಸ್ಟೀಲ್ ರೂಲನ್ನು ಉಪಯೋಗ ಮಾಡ್ಕೊತೀವಿ. ಇಷ್ಟೆಲ್ಲ ಜಾಬ್ ಮಾಡಬೇಕಾಗಿದ್ದನ್ನು ಈ ಒಂದು ರೌಂಡ್ ಟು ಸ್ಕ್ವೇರ್ ಜಾಬನ್ನು ನಾನು ನಿಮಗೆ ಫೋರ್ಜಿಂಗ್ ಲ್ಯಾಬ್ನಲ್ಲಿ ಮಾಡಿ ತೋರಿಸ್ತೀನಿ. ಸೊ ಅದಕ್ಕಾಗಿ ನಂಬರ್ 1 ರೌಂಡ್ ಟು ಸ್ಕ್ವೇರ್ ಮಾಡುವಂಥ ಜಾಬ್. ನಿಮ್ಗೆ ಇಲ್ಲಿ ಒಂದು ರಾಡ್ ಅದ ನಿಮ್ಮ ಕೈಯಲ್ಲಿ ಕಾಣ್ತಾ ಇದೆ ನಿಮಗೆ. ಇದರ ಲೆಂತ್ ಟೋಟಲ್ ಬಂದ್ಬಿಟ್ಟು 100 mm ಅದ. ಇದರ ಡಯಾಮೀಟರ್ 20 mm ಅದ. ಇದನ್ನು ನಾವು ರೌಂಡ್ ಶೇಪ್ದಿಂದ ಸ್ಕ್ವೇರ್ ಶೇಪ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನು ಮಾಡಬೇಕಪ್ಪ ಅಂತಂದ್ರೆ ನಮಗೆ ಬೇಕಾಗಿರುವಂಥ ಟೂಲ್ಗಳು ಏನೇನು ಬೇಕಾಗ್ತವೆ ಅಂದರೆ ಫಸ್ಟಿಗೆ ನಮಗೆ ಬೇಕು ಹೋಲ್ಡಿಂಗ್ ಡಿವೈಸ್, ಹೋಲ್ಡಿಂಗ್ ಟೂಲ್ಸ್ಗಳನ್ನು ಬರ್ತವೆ. ಈ ಥರ ಒಂದು ಟಾಂಗ್ ಬರ್ತದೆ. ಯಾಕಪ್ಪ ಅಂತ ಈ ಹಾಫ್ ರೌಂಡ್ ಟಾಂಗ್ ಯಾಕಂದರೆ ಈ ಜಾಬನ್ನು ಪ್ರಾಪರಾಗಿ ಹೋಲ್ಡ್ ಮಾಡೋಕ್ಕೋಸ್ಕರ ಹಾಫ್ ರೌಂಡ್ ಟಾಂಗ್ ಯೂಸ್ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ಟಾಂಗ್ಸ್ಗಳು ಬರ್ತಾವೆ. ಟಾಂಗ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಹ್ಯಾಮ್ರಿಂಗ್ ಮಾಡಬೇಕಾಗ್ತದೆ. ಈ ಜಾಬ್ ಮಾಡಬೇಕಾದ್ರೆ ಅದಕ್ಕೆ ಇಲ್ಲಿ ಸ್ಲೆಡ್ಜ್ ಹ್ಯಾಮರ್ ಕಾಣಲಿಕ್ಕೆ ನಿಮ್ಗೆ ಈ ಥರ ಒಂದು ಡಬಲ್ ಪೇಸ್ ಇರುವಂಥ ಸ್ಲೆಡ್ಜ್ ಹ್ಯಾಮರ್ ಇದು ಡಿಫ್ರೆಂಟ್ ವೇಟ್ನಾಗಿರ್ತವೆ. ಈ ಥರ ಸ್ಲೆಡ್ಜ್ ಹ್ಯಾಮರ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಹ್ಯಾಮ್ರಿಂಗ್ ಮಾಡಬೇಕಾಗ್ತದೆ. ಸೊ ಅದೇ ಥರ ಇದೊಂದು ಬಾಲ್ ಪಿನ್ ಹ್ಯಾಮರ್ದ. ಈ ಬಾಲ್ ಪಿನ್ ಹ್ಯಾಮರ್ಸ್ ಎಲ್ಲ ಆದಮೇಲೆ ನಿಮ್ಗೆ ಒಂದು ಫರ್ನೇಸ್ ಒಳಗೆ ಈ ಥರ ಒಂದು ಶಾವೆಲ್ ಬರ್ತದೆ. ಈ ನಮ್ಮ ಕೋಲ್ ಇರ್ತದೆ ಆ ಕೋಲನ್ನು ಶಾವೆಲ್ ಒಳಗೆ ರಿಮೂವ್ ಮಾಡಲಿಕ್ಕೆ ಹಾಕಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಲಾಸ್ಟ್ ಇನ್ಸ್ಟ್ರೂಮೆಂಟ್, ಮೇಜರಿಂಗ್ ಇನ್ಸ್ಟ್ರೂಮೆಂಟ್ ಸ್ಟೀಲ್ ರೂಲ್ ಅದ. ಈ ಸ್ಟೀಲ್ ರೂಲ್ ಸಹಾಯದಿಂದ ನಮ್ಮ ಕಂಪ್ಲೀಟ್ ಆಗಿರುವಂಥ ಜಾಬನ್ನು ನಾವು ಚೆಕ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಈ ಸ್ಟೀಲನ್ನು ಯೂಸ್ ಮಾಡ್ತೀವಿ. ಈ ಜಾಬನ್ನು ಹೆಂಗೆ ಮಾಡ್ಬೇಕಂತೇಳಿ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ತಿರುವಂಥ ಒಂದು ಏನದ ಎಲೆಕ್ಟ್ರಿಕಲ್ ಸೆಕ್ಷನ್ ಅದ. ಇಲ್ಲಿ ಒಂದು ಡಿ ಪಿ ಅದ. ಇಲ್ಲಿ ಎಲ್ಲ ಸ್ಟಾರ್ಟರ್ಗೆಲ್ಲ ಡಿ ಪಿ ಕೊಡಿಸಿದ್ದಾರೆ. ಈ ಡಿ ಪಿ ಮುಖಾಂತರ ಕರೆಂಟ್ ಪಾಸ್ ಆಗ್ತದೆ. ಕರೆಂಟ್ ಪಾಸ್ ಆಗ್ಬಿಟ್ಟು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಬ್ಲೋಯರ್. ಇದು ಏರ್ ಬ್ಲೋಯರ್ ಅದ. ಈ ಏರ್ ಬ್ಲೋಯರನ್ನು ನಾವೇನು ಮಾಡ್ತೀವಿ, ಆನ್ ಮಾಡಿಕೊಂಡು ನಾವು ಫರ್ನೇಸಿಗೆ ಏರ್ ಬರುವಂಗೆ ಮಾಡ್ಕೊಂಡು ಹೋಗ್ತೀವಿ. ಯಾವ ಥರ ಅಂತೇಳಿ ಮುಂದೆ ಬರ್ತಾ ನೀವು ಫರ್ನೇಸ್ ಹತ್ತಿ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಈಗ ಸದ್ಯ ನಾವು ಫರ್ನೇಸನ್ನು ಆನ್ ಮಾಡಿದ್ವಿ. ನೀವು ಕಾಣಿಸುತ್ತೆ ಅಲ್ಲಿ ಅಡ್ಜಸ್ಟಬಲ್ ವಾಲ್ ಕಾಣಿಸುತ್ತದೆ. ಪ್ರತಿಯೊಂದರ ಹಿಂದೆ ಒಂದು ಅಡ್ಜಸ್ಟಬಲ್ ವಾಲ್ ಅದಾವೆ. ಈ ಥರ ಒಂದು ಪೈಪ್ ಅದ. ಆ ಪೈಪ್ ಮುಖಾಂತರ ಏರ್ ಪಾಸ್ ಆಗ್ತದೆ. ಏರ್ ಪಾಸ್ ಆಗಿಬಿಟ್ಟು ಈ ನಮ್ಮ ಒಂದು ಫರ್ನೇಸ್ ಟೋಟಲ್ ಈ ಫರ್ನೇಸ್ ಏನದ ಕಾಣಿಸುತ್ತದೆ. ಈ ಫರ್ನೇಸ್ ಒಳಗೆ ನಾವು ಏನು ಮಾಡ್ತೀವಿ, ಈ ಥರ ನಾವು ಒಂದು ಸ್ವಲ್ಪ ಫೈರನ್ನು ಸ್ಟಾರ್ಟ್ ಮಾಡ್ಕೊತೀವಿ. ಈ ಥರ ಫೈರ್ ಸ್ಟಾರ್ಟ್ ಮಾಡಿಕೊಂಡು ಪೂರಾ ಬೆಂಕಿ ಆಗುವವರೆಗೆ ಇದನ್ನು ವೇಟ್ ಮಾಡಬೇಕು. ಈ ನಮ್ಮ ಕೋಲ್ ಅದ, ಸ್ಟೀಮ್ ಕೋಲ್ ಏನದ ಪೂರ ಅದು ರೆಡ್ ಹೀಟ್ ಕಂಡೀಷನ್ ಅದ. ಸ್ವಲ್ಪ ಬೆಂಕಿ ಹತ್ಕೋಬೇಕು. ಅಲ್ಲಿ ತನಕ ಅದನ್ನು ನಾವು ಏನು ಮಾಡಬೇಕು, ಒಲಿನ ಫರ್ನೇಸನ್ನು ಆನ್ ಮಾಡ್ಕೋಬೇಕು. ಸರಿನಾ? ಈಗ ಈ ಜಾಬನ್ನು ನಾವು ಏನದ ಫರ್ನೇಸ್ ಒಳಗೆ ಯಾವ ರೀತಿ ಅದನ್ನು ನಾವು ಪ್ಲೇಸ್ ಮಾಡಬೇಕಂತ ನೋಡಿ. ಫಸ್ಟ್ ಟಾಂಗ್ ಸಹಾಯದಿಂದ ಏನು ಮಾಡಿರಿ, ಜಾಬನ್ನು ಈ ರೀತಿ ಹೋಲ್ಡ್ ಮಾಡಿ ನಮ್ಮ ಫರ್ನೇಸ್ ಒಳಗೆ ನೀಟಾಗಿ ಪ್ಲೇಸ್ ಮಾಡಿ ಅರ್ಧ ನಮಗೆ ಕಾಣುವ ಥರ ಪ್ಲೇಸ್ ಮಾಡಿರಿ. ಅದರ ಮೇಲೆ ಈ ಒಂದು ಶಾವೆಲ್ ಸಹಾಯದಿಂದ ಆ ಒಂದು ಜಾಬ್ ಏನು ಪ್ಲೇಸ್ ಮಾಡಿರ್ತೀವಿ, ಆ ಪ್ಲೇಸ್ ಮಾಡಿದಂಥ ಜಾಬ್ ಮೇಲೆ ಈ ರೀತಿ ಕೋಲ್ಗಳನ್ನು ಮೇಲೆ ಇಟ್ಬಿಡಿ. ಅದು ಹೀಟ್ ಕಂಡೀಷನ್ ಆಗುವವರೆಗೆ ಅದನ್ನು ಬಿಟ್ಟು ಜಾಬನ್ನು ಅಲ್ಲೇ ಇಟ್ಟು ಹೀಟ್ ಕಂಡೀಷನ್ ಆದಮೇಲೆ ಹೀಟ್ ಅಂದರೆ ಪೂರಾ ರೆಡ್ ಹೀಟ್ ಮೆಲ್ಟಿಂಗ್ ಪಾಯಿಂಟ್ ಬರುವವರೆಗೆ ಅದನ್ನು ಹೀಟ್ ಮಾಡಿಕೊಂಡು ಆ ಜಾಬನ್ನು ರಿಮೂವ್ ಮಾಡಿ ನಾವು ಹ್ಯಾಮ್ರಿಂಗ್ ಮಾಡಬೇಕಾಗ್ತದೆ. ಈಗ ನಾವು ಜಾಬನ್ನು ಹೀಟ್ ಆಗಿದೆ ಜಾಬನ್ನು ಫರ್ನೇಸಿಂದ ಟಾಂಗ್ ಸಹಾಯದಿಂದ ಜಾಬನ್ನು ಹೊರಗೆ ತೆಗಿಬೇಕು. ಈ ರೀತಿ ಜಾಬನ್ನು ಹೊರಗೆ ತೆಗೆದು ನಮ್ಮ ಎಣ್ಣೆ ಮೇಲೆ ಪ್ಲೇಸ್ ಮಾಡಬೇಕು. ಪ್ರಾಪರಾಗಿ ಪ್ಲೇಸ್ ಮಾಡಿ ಹ್ಯಾಮ್ರಿಂಗ್ ಮಾಡಕ್ಕೆ ಹಚ್ಚಿಸ್ಬೇಕು ಒಂದು ಸೈಡ್. ಈ ಥರ ಕಂಟಿನ್ಯೂ ಆಗಿ ಹ್ಯಾಮ್ರಿಂಗ್ ಮಾಡ್ತಾ ಇರಬೇಕು. ರೆಡ್ ಹೀಟ್ ಕಂಡೀಷನ್ದಲ್ಲಿದ್ದಲ್ಲೇ ನಾವು ಹ್ಯಾಮ್ರಿಂಗ್ ಮಾಡಬೇಕು. ಆಮೇಲೆ ನಮ್ಮ ಮತ್ತೆ ಈ ಡೈರೆಕ್ಷನ್ನ ಅಪೋಸಿಟ್ ಸೈಡಲ್ಲಿ ಹ್ಯಾಮ್ರಿಂಗ್ ಮಾಡಬೇಕು. ಅದೇ ಥರ ಈಗ ನೀವು ಕಾಣ್ತಾ ಇದೆ ಇಲ್ಲಿ ಸದ್ಯ ನಾವು ಹ್ಯಾಮ್ರಿಂಗ್ ಮಾಡ್ತಾ ಇದ್ದೀವಿ. ಹೀಟ್ ಇರೋ ಕಂಡೀಷನ್ದಲ್ಲಿ ನಾವು ಹ್ಯಾಮ್ರಿಂಗ್ ಮಾಡಬೇಕು. ಟಾಂಗನ್ನು ಪ್ರಾಪರಾಗಿ ಹಿಡಿಬೇಕು. ಈಗ ಹ್ಯಾಮರ್ ಫೇಸನ್ನು ಟರ್ನ್ ಮಾಡಿಕೊಂಡು ಮತ್ತೆ ಬೇರೆ ಸೈಡನ್ನು ಹ್ಯಾಮ್ರಿಂಗ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಿ. ಈಗ ನೀವೇನು ನೋಡ್ತಾ ಇದ್ದೀರಪ್ಪ ಅಂದರೆ ಜಾಬ್ ಈಗ ಆಲ್ರೆಡಿ ಒಂದು ಸ್ವಲ್ಪ ಸ್ಕ್ವೇರ್ ಗತೆ ಅನ್ನಿಸ್ತಾ ಇದೆ ನಿಮಗೆ. ಸೊ ಈಗೇನು ಮಾಡಬೇಕು, ಜಾಬನ್ನು ರಿವರ್ಸ್ ಇಟ್ಕೊಂಡು ರಿವರ್ಸ್ ಪೊಸಿಷನ್ ಇಲ್ಲಿರುವಂಥ ಜಾಬನ್ನು
ಮತ್ತೆ ಅಲ್ಲಿ ಹ್ಯಾಮರಿಂಗ್ ಮಾಡ್ಕೋಬೇಕಾಗ್ತದೆ. ಹೀಟ್ ಕಂಡೀಷನ್ದಲ್ಲಿ ಇದ್ದಲ್ಲೇ ನಾವು ಹ್ಯಾಮರಿಂಗ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಆಗಿ ಹ್ಯಾಮರಿಂಗ್ ಮಾಡ್ತಾ ಇರ್ತೀವಿ. ಈಗ ಸದ್ಯ ಜಾಬನ್ನು ಆರಿದೆ, ಮತ್ತು ಇದನ್ನು ನಾವು ಏನು ಮಾಡಬೇಕು, ಫರ್ನೆಸ್ ಒಳಗೆ ಮತ್ತೆ ಇದನ್ನು ಹೀಟ್ ಮಾಡಲಿಕ್ಕೆ ನಾವು ಜಾಬನ್ನು ಇಡಬೇಕು. ಜಾಬನ್ನು ನೀಟಾಗಿ ಪ್ಲೇಸ್ ಮಾಡಬೇಕು. ಶಾವೆಲ್ ತೊಗೊಂಡು ಅದರ ಮೇಲೆ ಕೋಲನ್ನು ಮತ್ತೆ ಈ ರೀತಿ ಇಡೋದ್ರಿಂದ ಮತ್ತೆ ಹೀಟ್ ಆಗ್ತದೆ. ಆಲ್ರೆಡಿ ನಾವು ಒಂದು ಸೈಡ್ ಮಾಡಿದ್ದೀವಿ, ನೋಡಿದ್ದೀವಿ ನೀವು ಆಗಲೇ. ಈಗೇನಾದ್ರೆ ನಾವು ಸೆಟ್ ಹೆಮ್ಮರ್ ಸಹಾಯದಿಂದ ಆ ಏನು ಫ್ಲಾಟ್ ಸರ್ಫೇಸ್ ಇರ್ತದೆ ಆ ಸರ್ಫೇಸನ್ನು ಕ್ಲೀನ್ ಮಾಡ್ಕೋಬೇಕು ಫಸ್ಟ್. ಸೊ ಈ ಸೆಟ್ ಹೆಮ್ಮರ್ನ ಇಟ್ಕೊಂಡ ಮೇಲೆ ಹ್ಯಾಮರಿಂಗ್ ಮಾಡ್ತಾ ಇರ್ತೀವಿ. ನಾಲ್ಕು ಸೈಡ್ 4 ಸೈಡ್ಸ್ ಕೂಡ ಸೆಟ್ ಹ್ಯಾಮರ್ದಿಂದ ಏನು ಮಾಡಬೇಕು, ಹ್ಯಾಮರಿಂಗ್ ಮಾಡಿ ಫಿನಿಶ್ ಮಾಡಬೇಕು ಜಾಬನ್ನು. ನೋಡ್ತಾ ಇದ್ದೀರಿ ಇಲ್ಲಿ ಸೆಟ್ ಹ್ಯಾಮರ್ ಯೂಸ್ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಬಾಲ್ ಪಿನ್ ಹ್ಯಾಮರ್ದಿಂದ ಫಿನಿಶಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಏನು ಮಾಡಬೇಕು, ಕರೆಕ್ಟಾಗಿ ಸ್ಕ್ವೇರ್ ಬಂದದೋ ಇಲ್ಲೋ ಒಂದ್ಸರಿ ನೀಟಾಗಿ ನೋಡ್ಕೋಬೇಕು. ನೀಟಾಗಿ ಸ್ಕ್ವೇರ್ ಆಗಿ ಬಂದದೋ ಇಲ್ಲೋ. ಹಾಂ, ರೈಟ್, ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡ್ ಬಂದೈತಂತ ಇಲ್ಲ ಅಂತ ನೋಡ್ಕೊಂಡು ಫೈನಲ್ ಏನು ಮಾಡಬೇಕು, ಈ ಕಡೆ ಕೂಡ ನಾವು ಏನು ಮಾಡಬೇಕು, ಸೆಟ್ ಹ್ಯಾಮರಿಂಗ್ ಮಾಡ್ಕೋಬೇಕು. ಫೋರ್ತ್ ಸೈಡ್ ಟಾಂಗನ್ನು ಪ್ರಾಪರಾಗಿ ಹೋಲ್ಡ್ ಮಾಡಿರಿ, ಹೀಟ್ ಇರ್ತದೆ ಜಾಬ. ಸೊ 4 ಸೈಡ್ ಇದೇ ಥರ ನಾವು ಏನು ಮಾಡಬೇಕು, 2 ಎಂಡನಲ್ಲಿ ಹ್ಯಾಮರಿಂಗ್ ಮಾಡಿ ಫಿನಿಶ್ ಮಾಡಬೇಕು ಜಾಬನ್ನು. ಈಗ ನೀವು ನೋಡ್ತಾ ಇದ್ದೀರಿ ಜಾಬ್ ಇಲ್ಲಿ ಆಲ್ರೆಡಿ ನಿಮ್ಮ ಸ್ಕ್ವೇರ್ ಕಾಣ್ಲಿಕ್ಕೆ ನಿಮಗೆ ನೋಡ್ತಾ ಇದ್ದೀರಿ ಜಾಬ. ಎಸ್, ಇವಾಗ ನಾನು ಇದನ್ನು ಜಾಬನ್ನು ಟಾಂಗ್ದಿಂದ ಕೈ ಹಿಡಿತೀನಿ ನೋಡ್ರಿ. ಇದು ಸ್ವಲ್ಪ ಇಲ್ಲಿ ನೋಡಿರಿ, ಆಲ್ ಫೇಸಸ್ ಎಲ್ಲ ಈಕ್ವಲ್ ಆಗಿ ಬಂದಿದ್ದಾವೆ, ಸ್ಕ್ವೇರ್ ಕಾಣ್ಲಿಕ್ಕೆ ನಿಮಗೆ. ಇದೇ ಥರ ನಾವು ಎಲ್ಲಿ ಮೇಲೆ ಇಟ್ಟು ಕೂಡ ನೋಡ್ಬೋದು, ನಿಮಗೆ ಸ್ಕ್ವೇರ್ ಗತಿ ಕಾಣ್ಲಿಕ್ಕೆ ನಿಮಗೆಲ್ಲ ಸ್ಕ್ವೇರು. ಸೊ ಈ ಜಾಬನ್ನು ಕಂಪ್ಲೀಟ್ ಆಗ್ಯಾದ್ಮೇಲೆ ಇದನ್ನು ತೊಗೊಂಬಂದ್ಬಿಟ್ಟು ನೀರೊಳಗೆ ಡಿಪ್ ಮಾಡಬೇಕು. ಡಿಪ್ ಮಾಡಿ ಇದನ್ನು ಕೂಲ್ ಮಾಡಬೇಕು ಜಾಬನ್ನು. ಈ ರೀತಿ ಕೂಲ್ ಮಾಡಿದ್ಮೇಲೆ ಟಾಂಗ್ ಸಹಾಯದಿಂದ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಆದಮೇಲೆ ಎಕ್ಸ್ಪೆರಿಮೆಂಟ್ ನಂಬರ್ 1 ಇಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಪೆರಿಮೆಂಟ್ ನಂಬರ್ 1 ರೌಂಡ್ ಟು ಸ್ಕ್ವೇರ್ ಏನದ ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಎಲ್ಲ ಸೈಡ್ಸು ಕೂಡ ಸ್ಕ್ವೇರ್ ಆಗಿ ಬಂದಿದೆ. ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ನೋಡ್ತಾ ಇದ್ದೀರಿ. ಈಗ ಇದನ್ನು ಚೆಕ್ ಮಾಡೋಕ್ಕೋಸ್ಕರ ಒಂದು ಇನ್ಸ್ಟ್ರೂಮೆಂಟ್ ಇದು ಬರ್ತದೆ. ಆ ಇನ್ಸ್ಟ್ರೂಮೆಂಟ್ ಸ್ಟೀಲ್ ರೂಲ್ ನಿಮ್ಗೆ ಈಗ ಚೆಕ್ ಮಾಡಿ ತೋರಿಸ್ತೀವಿ. ಜಾಬನ್ನು ಪೂರಾ ನೀರಲ್ಲಿ ಹಾಕಿದ ಮೇಲೆ ಕಂಪ್ಲೀಟ್ ಆದಮೇಲೆ ಇದನ್ನು ಸ್ಟೀಲ್ ರೂಲ್ ಸಹಾಯದಿಂದ ಮೇಜರಿಂಗ್ ಮಾಡಬೇಕು. ಜಾಬನ್ನು ಇನ್ನೊಂದು ಪ್ಲೇಸ್ ಮಾಡಿರಿ. ನಮ್ಮ ಗೆಸ್ಟ್ ಕೊಟ್ಟಿರ್ತಾರೆ, ಆ ಸೈಜನ್ನು ಚೆಕ್ ಮಾಡಿರಿ. ನೋಡಿರಿ, ಆ್ಯಸ್ ಪರ್ ಡೈಮೆನ್ಷನ್ ಮೊದಲು ರಾ ಮಟೀರಿಯಲ್ ಎಷ್ಟಿತ್ತು, ಡಯಾಮೀಟ್ರ್ ಟೋಲ್ ಡಯಾಮೀಟ್ರ್ ಇತ್ತು, 100 ಲೆಂತ್ ಇತ್ತು. ಈಗ ಸದ್ಯ ಲೆಂತ್ ಏನಾಗ್ಬಿಡ್ತು, 130 ಲೆಂತ್ ಆಗಿದೆ. ಆಮೇಲೆ ನೀವು ಸ್ಕ್ವೇರ್ನೆಸ್ ನೋಡ್ಕೋಬೋದು, 10 ಸ್ಕ್ವೇರ್ ಆಗಿದೆ. ಈಗ ನಮ್ಮದು ಎಕ್ಸ್ಪೆರಿಮೆಂಟ್ ನಂಬರ್ 1 ಕಂಪ್ಲೀಟ್. This is about calculations. Okay. First, we are taking the volume of the metal before shaping. And now shaping ಮಾಡೋಕ್ಕಿಂತ ಮೊದಲು ಇಟ್ ಈಸ್ ರೌಂಡ್ ಶೇಪ್. ರೌಂಡ್ ಶೇಪ್ ಇರೋದ್ರಿಂದ ನಾವು ವಾಲ್ಯೂಮ್ ಆಫ್ ದಿ ಮೆಟಲ್ ಏನ್ ತಗೊಂಡಿದೀವಿ ಫಾರ್ಮುಲಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಎಚ್. ಅಂದ್ರೆ ಇಟ್ ಈಸ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿ ಸರ್ಕ್ಯುಲರ್ ಒನ್. ಓಕೆ, ದೆನ್ ವಾಲ್ಯೂಮ್ ಆಫ್ ದಿ ಮೆಟಲ್ ಆಫ್ಟರ್ ಶೇಪಿಂಗ್. ಈಗ ನಾವು ಶೇಪಿಂಗ್ ಆಪರೇಷನ್ ಆದ್ಮೇಲೆ ಮೆಟಲ್ ಯಾವ ಶೇಪ್ ಆಗುತ್ತೆ ಅಂದ್ರೆ ಇಟ್ ಈಸ್ ಇನ್ ಸ್ಕ್ವೇರ್. ಓಕೆ, ಅದಕ್ಕೆ ನಾವಿಲ್ಲಿ ವಾಲ್ಯೂಮ್ ಆಫ್ ದಿ ಮೆಟಲ್ ಫಾರ್ಮುಲಾ ಯಾವ ತಗೊಂಡಿದೀವಿ ಅಂತಂದ್ರೆ ಹೈಟ್ ಇಂಟು ಬ್ರೆಡ್ತ್ ಇಂಟು ಲೆಂತ್. ಅಂದ್ರೆ ಬಿಫೋರ್ ಫೋರ್ಜಿಂಗು ಇಟ್ ಈಸ್ ಎ ರೌಂಡ್ ಶೇಪ್, ಅದಕ್ಕೆ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಫಾರ್ಮುಲಾ ತಗೊಂಡಿದೀವಿ. ದೆನ್ ಆಫ್ಟರ್ ಫೋರ್ಜಿಂಗ್ ಇಟ್ ಈಸ್ ಎ ಸ್ಕ್ವೇರ್ ಶೇಪ್. ಓಕೆ, ಅದಕ್ಕೋಸ್ಕರ ನಾವಿಲ್ಲಿ ಹೈಟ್ ಇಂಟು ಬ್ರೆಡ್ತ್ ಇಂಟು ಲೆಂತ್ ಫಾರ್ಮುಲಾ ತಗೊಂಡಿದೀವಿ. ದೆನ್ ಎರಡನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಈಕ್ವಲ್ ಮಾಡಿದಾಗ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಇಸ್ ಈಕ್ವಲ್ ಟು ಹೈಟ್ ಇಂಟು ಬ್ರೆಡ್ತ್ ಇಂಟು ಲೆಂತ್ ಬರುತ್ತೆ. ಓಕೆ, ಇಲ್ಲಿ ಪೈ ಇಂಟು 10 ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನಾನು ಇಲ್ಲಿ. ಯಾಕೆ ಅಂತಂದ್ರೆ ನಾವಿಲ್ಲಿ ಎಷ್ಟು ತಗೊಂಡಿದೀವಿ ರಾಡ್ ಡಯಾಮೀಟರ್ ಅಂತಂದ್ರೆ 20 mm ಡಯಾಮೀಟರ್ ಇದೆ. ಬಟ್ ಇಲ್ಲಿ ನಾವು ರೇಡಿಯಸ್ ನ ಕನ್ಸಿಡರ್ ಮಾಡಿರೋದ್ರಿಂದ ನಾವು ಇದನ್ನ 10 ತಗೊಂಡಿದ್ವಿ, ಅಂದ್ರೆ 20 ಹಾಫ್ ತಗೊಂಡಿದ್ವಿ. ಓಕೆ, ಅಂದ್ರೆ 10 ಸ್ಕ್ವೇರ್ ಆಯ್ತು.
ದೆನ್ ಹೈಟ್ ಆಫ್ ದಿ ರಾಡ್ ಎಷ್ಟಿದೆ ಅಂತಂದ್ರೆ 100 ಇದೆ. ಓಕೆ, ದೆನ್ ಇಲ್ಲಿ ಹೈಟ್ ಮತ್ತೆ ಬ್ರೆಡ್ತ್ ನಾವಿಲ್ಲಿ ಎಷ್ಟನ್ನ ಅರ್ಜಿ ಮಾಡ್ಕೊಂಡಿದೀವಿ ಅಂತಂದ್ರೆ 16 ಮತ್ತೆ 16 ಅರ್ಜಿ ಮಾಡ್ಕೊಂಡಿದೀವಿ. ದೆನ್ ಲೆಂತ್ ಅಂದ್ರೆ ನಮ್ಗೆ ಇಲ್ಲಿ ಫೈನಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ನಾವಿಲ್ಲಿ ಅಂತಂದ್ರೆ ಲೆಂತ್ ಆಫ್ ದಿ ರಾಡ್ ಆಫ್ಟರ್ ಕನ್ವರ್ಟಿಂಗ್ ರೌಂಡ್ ಶೇಪ್ ಟು ಸ್ಕ್ವೇರ್ ಶೇಪ್. ಈಗ ರೌಂಡ್ ಶೇಪ್ ಇತ್ತು ಸ್ಟಾರ್ಟಿಂಗ್, ನಾವು ಫೋರ್ಜಿಂಗ್ ಆಪರೇಷನ್ ಮಾಡಿ ಏನ್ ಕನ್ವರ್ಟ್ ಮಾಡ್ತಾ ಇದೀವಿ ಅದನ್ನ ಸ್ಕ್ವೇರ್ ಶೇಪ್ ಕನ್ವರ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅವಾಗ ಅಂತಂದ್ರೆ ಲೆಂತ್ ಇನ್ಕ್ರೀಸ್ ಆಗ್ಬೇಕು. ಓಕೆ, ಎಷ್ಟು ಇನ್ಕ್ರೀಸ್ ಆಗ್ಬೇಕು? ಆಲ್ರೆಡಿ ಎಷ್ಟಿದೆ ಅದು 100 ಇದೆ. ಓಕೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಅಪ್ ಟು 123. ಎಷ್ಟಾಗಬೇಕಾಗುತ್ತೆ ಲೆಂತ್ ಅಂತಂದ್ರೆ 123 mm ಟೋಟಲ್ ಲೆಂತ್ ಆಗುತ್ತೆ. ಓಕೆ, ಇಲ್ಲಿ ಏನು ಸ್ಮಾಲ್ ಆರ್ ಅಂತ ಅಂದ್ರೆ ರೇಡಿಯಸ್ ಆಫ್ ದಿ ರೌಂಡ್ ರಾಡ್. ಓಕೆ, ದೆನ್ ಎಚ್ ಹೈಟ್ ಆಫ್ ದಿ ರೌಂಡ್ ರಾಡ್ ಬಿಫೋರ್ ಫೋರ್ಜಿಂಗ್. ದೆನ್ ಕ್ಯಾಪಿಟಲ್ ಎಚ್ ಅಂತಂದ್ರೆ ಹೈಟ್ ಆಫ್ ದಿ ಸ್ಕ್ವೇರ್ ರಾಡ್. ದೆನ್ ವಾಟ್ ಅಬೌಟ್ ಬಿ ದಿಸ್ ಬ್ರೆಡ್ತ್ ಆಫ್ ದಿ ಸ್ಕ್ವೇರ್ ರಾಡ್. ದೆನ್ ಫೈನಲಿ ಎಲ್ ಇಸ್ ಲೆಂತ್ ಆಫ್ ದಿ ರಾಡ್ ಆಫ್ಟರ್ ಫೋರ್ಜಿಂಗ್. ಅಂತಂದ್ರೆ ನಾವು ರೌಂಡ್ ಇಂದ ಸ್ಕ್ವೇರ್ ಕನ್ವರ್ಟ್ ಆದ್ಮೇಲೆ ಆ ರಾಡ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಪಿಟಲ್ ಎಲ್ ಅಂತ ತಗೊಂಡಿದೀವಿ ಇಲ್ಲಿ. ಓಕೆ, ದೆನ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ ವಿಡಿಯೋ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಅದು ಯಾವ ಅದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ ನಾವಿಲ್ಲಿ. ಓಕೆ, ಫಸ್ಟ್ ವಾಟ್ ಈಸ್ ಸ್ವೇಜ್ ಬ್ಲಾಕ್ ಈಸ್ ಮೇಡ್ ಆಫ್ ವಿಚ್ ಮೆಟೀರಿಯಲ್? Okay, there is a 4 option. One is a mild steel, then malleable cast iron, then high carbon steel and cool steel. Okay, ಅಂದ್ರೆ ನಾವು ಈ ಸ್ವೇಜ್ ಬ್ಲಾಕ್ ನ ಯಾವ್ದ್ರಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ, ಸ್ವೇಜ್ ಬ್ಲಾಕ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಓಕೆ, ಆನ್ಸರ್ ಏನ್ ಬರುತ್ತೆ? ಓಕೆ, ಆನ್ಸರ್ ಇಸ್ ಬಿ, ದಟ್ ಈಸ್ malleable cast iron. Okay, the next question, anvil is a AV block of cast steel or AV block of mild steel? It is a AV block of high carbon steel or it is a light block of aluminum? ಅಂತಂದ್ರೆ ಯಾವ ಮೆಟೀರಿಯಲ್ ಇಂದ ನಾವು ಆನ್ವಿಲ್ ನ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಓಕೆ, ಆನ್ಸರ್ ಇಸ್ ಎ. ಅಂದ್ರೆ ಆನ್ವಿಲ್ is made from AV block of cast steel. Okay, then forging is done when the metal is in which condition? ಅಂತಂದ್ರೆ ನಾವು ಮೆಟಲ್ ಫೋರ್ಜಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ ಆ ಮೆಟಲ್ ಯಾವ ಕಂಡೀಷನ್ ಅಲ್ಲಿ ಇರಬೇಕು ಅಂತ. ಓಕೆ, ಹೀಟ್ ಮಾಡಿದ್ಮೇಲೆ ಅದು ಇಟ್ ಕಮ್ಸ್ ಟು ಪ್ಲಾಸ್ಟಿಕ್ ಕಂಡೀಷನ್. ಓಕೆ, ಆನ್ಸರ್ ಇಸ್ ಬಿ, ದಟ್ ಈಸ್ forging is done when the metal is in plastic condition. Okay, then fourth question is forging is done at which temperature? Okay, ಯಾವಾಗ ನಾವು ಫೋರ್ಜಿಂಗ್ ನ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಆಪ್ಷನ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್. ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್ ರೀಚ್ ಆದ್ಮೇಲೆ ಮಾಡ್ತೀವೋ ಇಲ್ಲ ಬಿಲೋ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್. ಅಂದ್ರೆ ಮೆಟಲ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್ ರೀಚ್ ಆಗಕ್ಕಿಂತ ಇನ್ನು ಮೊದಲೇ ಫೋರ್ಜಿಂಗ್ ಆಪರೇಷನ್ ಮಾಡ್ತೀವಿ ಅಂತ, ಅಥವಾ ಎಬೋ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್. ಮೆಲ್ಟಿಂಗ್ ಪಾಯಿಂಟ್ ಟೆಂಪರೇಚರ್ ರೀಚ್ ಆದ್ಮೇಲೆ ಮಾಡ್ತೀವಿ ಫೋರ್ಜಿಂಗ್ ಆಪರೇಷನ್, ನನ್ ಆಫ್ ದಿ ಎಬೋ. ಓಕೆ, ಮೇಲ್ಗಡೆ ಯಾವ್ದು ಅಲ್ಲ ಅಂತಂದ್ರೆ. ಓಕೆ, ಆನ್ಸರ್ ಏನು? ನಮಗೆ ಗೊತ್ತಿರೋ ಹಾಗೆ we are performing forging operations below the melting point of the metal. Okay, answer ನೋಡೋಣ. Okay, answer is B, that is below the melting point of the metal we are performing forging operation. Good, then next question is which type of forging is done by blacksmith? Okay, the blacksmith ಅವರು ಯಾವ ಫೋರ್ಜಿಂಗ್ ಆಪರೇಷನ್ ಮಾಡ್ತಾರೆ ಅಂತ. ಓಕೆ, ಇಲ್ಲಿ ಯಾವುದು ಹ್ಯಾಂಡ್ ಫೋರ್ಜಿಂಗ್, ಮೆಷಿನ್ ಫೋರ್ಜಿಂಗ್, both hand forging and machine forging, then none of the above. Okay, answer is hand forging. And blacksmith ಮಾಡುವಂತ forging type ಯಾವುದು ಅಂತಂದ್ರೆ hand forging. Okay, next question is in which forging process parts are heated in open earth? ಹೌದಲ್ವಾ? ಅಂತಂದ್ರೆ ಓಪನ್ ಅರ್ತ್ ನಾವು ಪಾರ್ಟ್ ನ ಹೀಟ್ ಮಾಡ್ತೀವಿ, ಅದು ಯಾವ ಟೈಪ್ ಆಫ್ ಫೋರ್ಜಿಂಗ್ ಪ್ರೊಸೆಸ್ ಅಂತ ಕೇಳ್ತಿದ್ದಾರೆ. ಓಕೆ, ನಾನು ನಿಮ್ಗೆ ಇಷ್ಟೊತ್ತು ತನಕ ಏನ್ ಡಿಸ್ಕಸ್ ಮಾಡಿದೆ ಈ ವಿಡಿಯೋದಲ್ಲಿ ಅದಿಷ್ಟು ಕೂಡ ಮಾಡಿದ್ ನಾವು ಹ್ಯಾಂಡ್ ಫೋರ್ಜಿಂಗ್ ಆಪರೇಷನ್, ಹೌದಲ್ವಾ? ಅದ್ರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಏನ್ ಮಾಡ್ತಾರೆ, ಮೆಟಲ್ ನ ಮೊದಲು ಓಪನ್ ಅರ್ತ್ ದಟ್ ಈಸ್ ಫರ್ನೇಸ್ ಅಥವಾ ಸ್ಮಿತ್ ಫೋರ್ಜ್ ಅಂತ ಏನ್ ಹೇಳಿದೆ ನಾನು, ಅದರಲ್ಲಿ ಹೀಟ್ ಮಾಡ್ಕೋತಾರೆ. ಓಕೆ, ಫೋರ್ಜಿಂಗ್ ಪ್ರೊಸೆಸ್ ನ ಕ್ಯಾರಿ ಮಾಡ್ತಾರೆ ಅಂತ. ಆನ್ಸರ್ ಹ್ಯಾಂಡ್ ಫೋರ್ಜಿಂಗ್, ದಟ್ ಈಸ್ ಆನ್ಸರ್ ಎ. Okay, then next question,
which method is considered as one of the oldest method of giving required shapes to the metals? ಅಂತ ನಾವು ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನ ಯೂಸ್ ಮಾಡಿ ಶೇಪ್ ಆಫ್ ದಿ ಮೆಟಲ್ ನ ಚೇಂಜ್ ಮಾಡ್ತೀವಿ. ಓಕೆ, ಬಟ್ ತುಂಬಾ ಓಲ್ಡೆಸ್ಟ್ ಮೆಥಡ್ ಯಾವುದು ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒನ್ ಇಸ್ ಕ್ಯಾಸ್ಟಿಂಗ್, ಫೋರ್ಜಿಂಗ್, ಫಾರ್ಮಿಂಗ್ ಅಂಡ್ ನನ್ ಆಫ್ ದಿ ಎಬೋ. ಓಕೆ, ಆನ್ಸರ್ ಇಸ್ ಫೋರ್ಜಿಂಗ್. ಅಂದ್ರೆ ತುಂಬಾ ಹಳೆ ಟೈಮ್ ಇಂದನು ನಾವು ಯಾವ ಆಪರೇಷನ್ ಯೂಸ್ ಮಾಡ್ತಿದೀವಿ ಇಲ್ಲಿ ಅಂತಂದ್ರೆ ಫೋರ್ಜಿಂಗ್ ಆಪರೇಷನ್ ಯೂಸ್ ಮಾಡಿ ವಿ ಆರ್ ಚೇಂಜಿಂಗ್ ದಿ ಶೇಪ್ ಆಫ್ ದಿ ಮೆಟಲ್. ಓಕೆ, then in forging operation workpiece is usually subjected to, ಅಂದ್ರೆ ನಾವು ಯಾವ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಫೋರ್ಜಿಂಗ್ ಆಪರೇಷನ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, ಫಸ್ಟ್ ಆಪ್ಷನ್ ಟೆನ್ಸೈಲ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್, ಬೆಂಡಿಂಗ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್. ಓಕೆ, ಯಾವ್ದು ಇಲ್ಲಿ ನಮ್ಗೆ ಆನ್ಸರ್ ನೋಡೋಣ. ಆನ್ಸರ್ ಡಿ ಅಂತ. ಇಲ್ಲಿ ಯಾವ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ ಮೆಟೀರಿಯಲ್ ಅಲ್ಲಿ ಅಂತಂದ್ರೆ ಕಂಪ್ರೆಸಿವ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ಆಮರಿಂಗ್ ಮಾಡೋದ್ರಿಂದ. ಓಕೆ, ದೆನ್ ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ವಾಲ್ಯೂಮ್ ಆಫ್ ಎ ಸಿಲಿಂಡರ್? ಓಕೆ, ಈ ಕ್ವಶನ್ ನಾನು ಇಲ್ಲಿ ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ ನಾವಿಲ್ಲಿ ಲೆಂತ್ ಆಫ್ ದಿ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 2 ಫಾರ್ಮುಲಾ ಯೂಸ್ ಮಾಡಿದ್ವಿ. ಯಾವುದು? ವಾಲ್ಯೂಮ್ ಆಫ್ ದಿ ಸಿಲಿಂಡರ್, ದೆನ್ ವಾಲ್ಯೂಮ್ ಆಫ್ ದಿ ಸ್ಕ್ವೇರ್ ಅಥವಾ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರ ಈ ಕ್ವಶನ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ವಾಲ್ಯೂಮ್ ಆಫ್ ಎ ಸಿಲಿಂಡರ್? ಓಕೆ, ಏನ್ ಫಾರ್ಮುಲಾ ನಾವು ಯೂಸ್ ಮಾಡ್ತಿರೋದು ಅಂತಂದ್ರೆ ಆನ್ಸರ್ ಇಸ್ ಬಿ, ದಟ್ ಇಸ್ pi r square into h. Okay, that is the answer. Then last question is, what is the formula for calculating the volume of a cuboid? That is nothing but square. Okay, there is a 4 options. Okay, answer is D. It means formula for calculating the volume of a cuboid is L into W into H, and length into width into height. Okay, thank you. Our moderator name is Dr. Madhu DV sir. Then subject expert name Ganesh Kardi sir. Then another subject expert is Nagaraj sir, and content developer it's me Divya BJ. Then another one Girish sir. Then another content developer is Manjunath X, and another one Sunil Pacha sir. Okay, thank you.